ಭಾಷಿಗೆ ಒಳಗೆ ಹೌದು ಹೌದು ನಮಗೆ ಬಿಟ್ಟು 8 ಕಿಲೋಮೀಟರ್ ಮ್ಯಾಗ ಭಾಷಿಗೆ ಅದ. ಹೌದು ಆ ಭಾಷಿಗೆ ಊರಾಗ ಆ ಮನೆ ಒಳಗೆ ಹೊನ್ನಪ್ಪ ಮಹಾರಾಜರು ಹೆಣ ಹೊಗಳಿದ್ರು. ಹೌದು ಇದು ಜಾತ್ರೆ ಸರಾಗವಾಗಿ ನಡೆದಿತ್ತು. ಆ ಜಾತ್ರೆಗೆ ಸಿದ್ದಪ್ಪ ಮಹಾರಾಜ ಕರೆಸಿದ್ರು. ಈಗೇನು ನೀವು ಬಸವರಾಜೇಂದ್ರಪ್ಪ ಅವ್ರು ಬರ್ತಾರಲ್ರಿ ಇಲ್ಲಿ ಹೌದು ಇಲ್ಲಿ ಬರ್ತಾರೋ ಅಥವಾ ಬಿಡ್ತಾರೋ ಗೊತ್ತಿಲ್ಲ, ಪೋಸ್ಟರ್ ಹಾಕಿರಿ. ಹೌದು ಇದೇ ಅಪ್ಪ ಅವರಲ್ಲಿ ಭಾಷಿಗೆ ಈಗ ಸದ್ಯ ಬರ್ತಾರೆ ಹೊನ್ನಪ್ಪ ಮಹಾರಾಜನ ಜಾತ್ರೆಗೆ. ಹೌದು ಇವರೇ ಅಲ್ಲಿ ಭಾಷಿಗೆ ಬರ್ತಾರೆ, ನಿಮಗೆಲ್ಲರಿಗೂ ಗೊತ್ತದದು. ಹಂಗೆ ಸಿದ್ದಪ್ಪ ಮಹಾರಾಜರು ಬಂದರು. ಊರು ತುಂಬ ಎಲ್ಲ ಮೆರವಣಿಗೆ ಆಯಿತು, ಅಗ್ಗಿ ಕಾರ್ಯಕ್ರಮ ಆಯಿತು. ಆ ಮನೆ ಮುಂದೆ ಹೈಸಿ ಬರಾಗ ಸಿದ್ದಪ್ಪ ಮಹಾರಾಜರು ಥಟ್ನೆ ಅಲ್ಲಿ ನಿಂತರು. ಹೌದು ಎಲ್ಲಿ? ಕುಲಕರ್ಣಿ ಅವ್ರ ಮನೆ ಮುಂದೆ. ಹೌದು ಹೌದು ಯಾವ ಕುಲಕರ್ಣಿ ಅವರವರು? ಬಾಬುರಾವ್ ಕುಲಕರ್ಣಿ ಅವರು, ಭಾಷಿಗೆ ಅವರು. ಹೌದು ಆ ಭಾಷಿಗೆ ಬಾಬುರಾವ್ ಕುಲಕರ್ಣಿ ಅವರು ನಮ್ಮೂರು ಯಂಕಣ್ಣ ಮಹಾರಾಜರು ಬೀಗರವರು. ಹೌದು ನಮ್ಮೂರು ಯಂಕಣ್ಣ ಮಹಾರಾಜರು ಭಾಷಿಗೆ ಬಾಬುರಾವ್ ಕುಲಕರ್ಣಿ ಅವರು ಬೀಗರು. ಆ ಮನೆ ಮುಂದೆ ಬಂದು ನಿಂತರು. ಎಲ್ಲ ಭಕ್ತರೆಲ್ಲ ಸುತ್ತ ಸಾವಿರಾರು ಭಕ್ತರಿದ್ದರು. ಹೌದು ಲಚ್ಚಾಣ ಸಿದ್ದಪ್ಪ ಮಹಾರಾಜ್ ಎಲ್ಲರಿಗೆ ನಿಂದಿರಿಸಿ, ನಾ 1 ಗಂಟೆ ಖಾಲಿ ಮನೆಯೊಳಗೆ ನನ್ನ ಕೆಲಸದ, ನೀವು ಯಾರೂ ಬರಬೇಡ್ರಿ ಅಂತ ಹೇಳಿದ್ರು. ಹೌದು ಹೌದು ಯಾರೂ ಒಳಗೆ ಪ್ರವೇಶ ಇಲ್ಲ ತಿಳ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಹೋದ ಸಿದ್ದಪ್ಪ ಮಹಾರಾಜ ಹೌದು ಆ ಕುಲಕರ್ಣಿ ಅವ್ರ ಮನ್ಯಾಗ 3 ತನ ಒಳಗೆ ಕೂತ. ಹೌದಾ 3 ತನ ಒಳಗೆ ಕೂತ. ಹೌದು ಒಳಗೆ ಕೂತು 3 ಗಂಟೆಗೆ ಹೊರಗೆ ಬಂದು ಲಚ್ಚಾಣ ಸಿದ್ದಪ್ಪ ಮಹಾರಾಜ ಅಂದು ಹೇಳ್ತಾನೆ, ಏನತ್ತ ಯಾವಾಗ ಈ ಮನೆ ಒಳಗೆ ಇಂಥ ಘಟನೆ ನಡೆದಂದ್ರೆ ಈ ಮನೆ ಮುಂದೆ ಬಡ್ಡಿ ಬರಬಾದಾಗಬೇಕು. ಈ ಊರಿಗೆ ಮತ್ತೊಬ್ಬ ಮಹಾತ್ಮ ಅವ ಬಂದ ಬಳಕ ಇದು ಎಲ್ಲ ಹೊನ್ನಲಿಂಗ ಮಹಾರಾಜನ ಕೀರ್ತಿ ಬೆಳೀತದ ಅಂತ ಹೇಳಿದ್ರು. ಹೌದು ಅವಾಗ ಅಂದು ಹೇಳಿ ಹೋದರು. ಯಲ್ಲಪ್ಪ ಮಹಾರಾಜ ಹಿರಿಯಲ್ಲಿ ಹುಟ್ಟಿ ಬಂದರು, ಕಣ್ಣಿ ಮಿರಿಗೆ ಒಳಗೆ ಹುಟ್ಟಿ ಬಂದರು, ಎಲ್ಲ ಪ್ರಪಂಚ ತ್ಯಾಗ ಮಾಡಿದವರು. ಆಗ ನಿಮ್ಮ ಪದದೊಳಗೆ ಹಾಡಿನೆಲ್ಲ ಹೌದು ಲಚ್ಚಾಣಕ್ಕೆ ಹೋದ್ರು ಹೊನ್ನ ಯಾರು? ಯಲ್ಲಪ್ಪ ಮಹಾರಾಜರು ಸಿದ್ದಪ್ಪ ಮಹಾರಾಜರ ಕೈಲೇ ಉಪದೇಶ ತಗೊಂಡು. ಹೌದಾ ಎಲ್ಲಿ ಹೋಗ್ಯಾರತ್ರಿ ಯಲ್ಲಪ್ಪ ಮಹಾರಾಜರು? ಎಲ್ಲಿ ಹೋಗ್ಯಾರತ್ರಿ? ಯಾವ ಊರಿಗೆ ಹೋಗ್ಯಾರತ್ರಿ? ಏನು ಮೊದಲು ಹೋಗಿದ್ದು ಯಲ್ಲಪ್ಪ ಮಹಾರಾಜ ಭಾಷಿಗೆ. ಹೌದು ಭಾಷಿಗೆ ಹೊನ್ನಪ್ಪ ಮಹಾರಾಜರ ಸ್ಥಾನದೊಳಗೆ ಮೊದಲು ಮಠ ಮಾಡ್ಬೇಕಂದ ಅದೇ ಮನಿತಾನದವ್ರು ಏನು ಹೊನ್ನಪ್ಪ ಮಹಾರಾಜಿಗೇನು ಸಾಯಿ ಹೊಡೆದಿದ್ರಲ್ಲ ಅವರು, ಅದೇ ಮನಿತಾನದವರು ಯಲ್ಲಪ್ಪ ಮಹಾರಾಜಿಗೂ ಅಲ್ಲಿ ಮಠ ಮಾಡಿಕೊಡ್ಲಿಲ್ಲ. ಹೌದು ಹೌದು ಆಗ ಬಂದಿದ್ದು ಯಲ್ಲಪ್ಪ ಮಹಾರಾಜ ಕರ್ಜಿಗಿ. ಹೌದು ನಿಮಗೇನು ಗೊತ್ತದ್ರಿ? ಇಲ್ಲಿ ಯಾರೋ ಒಬ್ರು ಕೂತು ಇಲ್ಲಿದೆ ಹೇಳೋಣ ಹೇಳೋರು ಹ್ಯಾಂಗೆ ತಿಳಿತದ್ರಿ ಸಾಹೇಬ್ರ? ನನ್ನ ಕಡೆ ಬುಕ್ ಇಲ್ಲ, ನಿನ್ನ ಕಡೆ ಇದ್ದಿರಬೇಕು. ನಾ ಅದೇ ಅನ್ನೋದೊಳಗಿದ್ದವ. ಅದಕ್ಕೆ ಇಲ್ಲಿ ಲಚ್ಚಾಣ ಸಿದ್ದಪ್ಪ ಮಹಾರಾಜ ಬಾಲ್ಯದೊಳಗೆ ಸಣ್ಣವ ಇನ್ನೂ 7 ವರ್ಷ ನಾವು ಇದ್ದಾಗ್ರಿ. ನಾ ಈ ಪದ್ಯದೊಳಗೆ ನುಡಿ ಬಂದದ ನೋಡ್ರಿ ನೀವು. ಬಾಲ್ಯದಲ್ಲಿ ದೈವ ಶಕ್ತಿ ಐತೋ ಸಂಚಲ, ಹೌದು ಪರಶಿವನ ಧ್ಯಾನದೋಳು ಚಿತ್ತಿಟ್ಟ ಚಲ. ಹೌದು ಹೌದು ಲಚ್ಚಾಣ ಸಿದ್ದಪ್ಪ ಮಹಾರಾಜನ ಕಥೇರಿ ಇದು. ಲಚ್ಚಾಣ ಸಿದ್ದಪ್ಪ ಮಹಾರಾಜ 6 ವರ್ಷ ನಾವಿದ್ದಾಗ ತನ್ನ ಊರ ಕಕ್ಕಳ ಮೇಲೆ ಒಳಗೆ ತನ್ನ ತಾಯಿ ನಾಗಮ್ಮ ಊರು ಮುಂದೆ ಗೌಡ್ರ ತೋಟ ಕಸಕ್ಕೆ ಹೋಗ್ಯಾಳ. ಹೌದು ಕಸಕ್ಕೆ ಹೋದಾಗ ತಾಯಿ ಕಸ ತೆಗಿತಿದ್ಳು. ಲಚ್ಚಾಣ ಸಿದ್ದಪ್ಪ ಮಹಾರಾಜ ಒಂದು ಬೆಂಡಿನ ಟೇರ್ ಮಾಡಿದ್ರಿ. ಬೆಂಡತ್ ಬರ್ತಾವ ನೋಡ್ರಿ ಇವು ಕಣಕಿ ಬೆಂಡತ್ ಬರ್ತಾವಲ್ಲ, ಹೌದಾ ಕಣಕಿ ಬೆಂಡಿನ ಟೇರ್ ಮಾಡಿದ್ರು. ಊಟದ ಯಾಳೆ ಆಯಿತು. ಎಲ್ಲ ಹೆಣ್ಮಕ್ಳು ಕೂಡಿ ಊಟ ಮಾಡ್ಬೇಕು ಅನ್ನೋದ್ರೊಳಗೆ ಸಿದ್ದಪ್ಪ ಮಹಾರಾಜನ ತಾಯಿ ನಾಗಮ್ಮ, ಸಿದ್ದಪ್ಪ ಊಟಕ್ಕೆ ಬಿಟ್ಟಿದ್ದೇವೆ, ಊಟಕ್ಕೆ ಬಾ ಊಟ ಮಾಡೋಣ ಅಂತ ಕರೆದಳು. ಇವು ನೋಡ್ರಿ ಹಿಂಗೆ ಆಡ್ತಾವ ನೋಡ್ರಿ ಇವು ಇವು ಹಾಡವ್ರಿಗೆ ಕಾಡವ್ರಿ ಇವು. ಸಿದ್ದಪ್ಪ ಮಹಾರಾಜ ಹಂಗಲ್ಲ. ಹೌದು ಸಿದ್ದಪ್ಪ ಮಹಾರಾಜಗೆ ತನ್ನ ತಾಯಿ ಕರಿತಾಳೆಪ್ಪ ಊಟ ಮಾಡಂಬಾರೋ ಸಿದ್ಧ ಅಂದಾಗ, ಯವ ಹಂಗೆ ಊಟ ಮಾಡ್ಲೇನ? ಊಟ ಮಾಡಂಗಿಲ್ಲ, ನಂದು ಕೆಲಸ ಅದ. ಠೇರ್ ತಯಾರು ಮಾಡಿ ಠೇರ್ ಜೊಗ್ಗಬೇಕು, ಊಟ ಮಾಡ್ಬೇಕಂದ್ರಿ. ಅವಾಗ ಸಣ್ಣವಿದ್ದಾಗ್ರಿ ಇದು. ಅವಾಗ ತಾಯಿ ಎಟ್ಟು ಹೇಳಿದ್ರು ಕೇಳಲಿಲ್ಲ. ನೀ ಏನಾರೇ ಮಾಡಪ್ಪ ಅಂತೇಳಿ ಬಿಟ್ಟು ಹೋಗಿ ಊಟಕ್ಕೆ ಕೂತಳು. ಆ ಹೊಲದ ಸಾವುಕಾರ್ತಿ ಭಾಳ ಕರುಣಾಮಯಿ ಇದ್ದಳು. ನಾಗಮ್ಮಗೆ ಹೇಳ್ತಾಳೆ, ಏನು ತಂಗಿ ಅಂಥ ಗೊಂಬಿ ಅಂತ ಮಗ ಅದ, ಅದಕ್ಕೆ ಅಲ್ಲಿ ಆಡ್ಲಕ್ಕೆ ಬಿಟ್ಟು ಊಟ ಮಾಡ್ತಿಲ್ಲ, ನೀ ಎಂಥ ತಾಯಿ ಅಂದಾಗ, ಹೌದು ಏನ್ರಿ ಗೌಡ್ತಿಯವ್ರ ನಾ ಹೇಳಿದ್ರೆ ಕೇಳಲ್ದ ಹುಡುಗ ಏನೋ ಠೇರ್ ಮಾಡ್ಯಾನತ್ರಿ, ಅದು ಠೇರ್ ಜೋಗಬೇಕತ್ತ, ಅವಾಗ ಊಟ ಮಾಡ್ತಾನತ್ರಿ. ಹೌದು ಹೌದು ಅಂದಾಗ ಸ್ವತಃ ಗೌಡ್ತಿನೇ ಹೋಗಿ, ಯಾಕೋ ಸಿದ್ಧ ಯಾಕೆ ಹಠ ಮಾಡ್ಲಿಕತ್ತಿದಿ, ಊಟ ಮಾಡಿ ನಡಿ ಅಂದಳು. ಅವಾಗ ಇಲ್ರಿ ಗೌಡ್ತಿಯವ್ರ ನಾ ಊಟ ಮಾಡಂಗಿಲ್ರಿ, ಠೇರ್ ಎಳಿಬೇಕು, ಎಳ್ದಿಂದ ಊಟ ಮಾಡಬೇಕು. ಹೌದು ನೀವು ಮಾಡ್ರಿ, ನಾ ಊಟ ಮಾಡಂಗಿಲ್ಲ ಅಂದಾಗ ಆ ಗೌಡ್ತಿ ಒಂದು ಮಾತು ಹೇಳಿ ಹೇಳ್ರಿ ಅಂದ. ಏನು ಹೇಳ್ಯಾರಿಪ್ಪ? ಮತ್ತೇನೋ ಠೇರ್ ಎಳಿಬೇಕತ್ತಿದಿ, ಅಲ್ಲೇ ಖುಲ್ಲಾ ಜಾಗ ಅದ, ಎಳೆದು ಬಿಡುವಲ್ಲ, ಇಟ್ಟೇ ಠೇರ್ ಅದ, ಅದಕ್ಕೆ ಜಾಗ ಹತ್ತದ, ಎಳೆದು ಬಿಡು ಅಂತ ಹೇಳಿದಳು. ಹೌದು ಯಾರ್ರಿ? ಆ ಹೊಲ್ದ ಗೌಡ್ತಿ. ಹೌದು ಹೌದು ಅವಾಗ ಸಿದ್ದಪ್ಪ ಮಹಾರಾಜ ಒಂದು ಮಾತು ಹೇಳ್ತಾನೆ, ಏನತ್ತ? ನಾ ಹಿಂಗೆ ಎಳೆಯಂಗಿಲ್ಲ, ಜಾಗ ನಿಮ್ಮದು, ಹೌದು ಹೊಲ ನಿಮ್ಮದು,
ಠೇರ್ ಎಳಿಲಿಕ್ಕೆ ಜಾಗ ಕೊಡ್ತೀನಿ ಅಂತೇಳಿ ನಾನು ಕೈ ಮೇಲೆ ಕೈ ಇಡ್ರಿ ಅವಾಗ ಎಳಿತೀನಿ ಅಂತ ಹೇಳಿದ್ರಿ. ಸಣ್ಣವಿದ್ದಾಗ ಹೌದು. 6 ವರ್ಷ ನಾವಿದ್ದಾಗ್ರಿ ಇದು. ಹೌದು 6 ವರ್ಷ ನಾವಿದ್ದಾಗ ಯಲ್ಲಾಪ್ ಮುತ್ಯನ್ನ ಡಿಕ್ಷನರಿ ಸಿದ್ದಪ್ಪ ಮುತ್ಯಂದು ಇತಿಹಾಸ ತೆಗೆದು ನೋಡ್ರಿ. ಈ ಮಾತು ಸುಳ್ಳಿದ್ರೆ ಹೇಳ್ರಿ ನೀವು. ಹೌದು ಹೌದು ಯಲ್ಲಪ್ಪ ಮಹಾರಾಜನ ಪುರಾಣ ತೆಗೆದು ನೋಡ್ರಿ. ಅವಾಗ ಕೈ ಮೇಲೆ ಕೈ ಹಾಕಿ ಮಾತು ತಗೊಂಡು ಅಂದ ಠೇರ್ ಎಳಿಲಿಲ್ರಿ. ಹೌದಾ ಅಂದ ಅಟ್ಟೆ ಚಾರ್ಜ್ ಮಾಡಿಬಿಟ್ಟ. ಅಂದ ಕೊಟ್ಟಿದ ಮಾತು ಮುಂದೆ ಲಚ್ಚಾಣಕ್ಕೆ ಬಂದು ಠೇರ್ ಮಾಡ್ದ. ಲಚ್ಚಾಣದಿಂದ ಠೇರ ಹಗ್ಗ ಹಚ್ಚಲಾರ್ದೆ ಕಕ್ಕಳ ಮೇಲಿಗೆ ಹೋಯ್ತು. ಹೌದಾ? ಗೊತ್ತದಿಲ್ರಿ? ಹಗ್ಗ ಹಚ್ಚಲಾರ್ದೆ ಕಕ್ಕಳ ಮೇಲಿಗೆ ಠೇರ್ ಹೋಯ್ತು. ಕಕ್ಕಳ ಮೇಲೆ ಭಕ್ತರು ಇದೇ ಠೇರ್ ಬೇಕಪ್ಪ ನಮಗಂದ್ರು. ಏಸು ದಿನದಾಗ ಹೋಯ್ತಿರೋ ಏನು 12 ದಿನದಾಗ ಹೋಯ್ತಿರೋ ಏನು 12 ತಿಂಗಳಿಗೆ ಹೋಯ್ತಿರೋ ಅಂತ ಸಿದ್ದಪ್ಪ ಮಹಾರಾಜರು ಕೇಳಿದ್ರು. ಹೌದು ಅವಾಗ ಒಂದು ಹೊಂಬಿತ್ರಿ ಇದು ಸಾಹೇಬ್ರಂಥದ್ದು. ಹೌದು ಹಾಂ ಹಿಂಗೆ ಅಲ್ಲಿಗೆ ಬರ್ತದ ಈಗ. ಹಗ್ಗ ಹಚ್ಚಲಾರ್ದೆ ಹ್ಯಾಂಗಪ್ಪ ಠೇರ ಹೌದು 12 ದಿವ್ಸಕ್ಕೆ ಹ್ಯಾಂಗೆ ಹೋಗ್ತದ 12 ವರ್ಷಿಗೆ ಬರಲಿದು ಅಂದರು. ಅವಾಗ ಸಿದ್ದಪ್ಪ ಮಹಾರಾಜ ಏನು ಘಾತ್ ಮಾಡಿದಿರೋ 12 ದಿವಸದಾಗ ಬರು ಠೇರಿಗೆ 12 ವರ್ಷ ಅಂದಿಲ್ಲ 12 ವರ್ಷ ಆದ ಬಳಕೆ ಬರ್ತದೆ ಹೋಗ್ರಿ ಅಂದರು. ಹೌದು ಹೌದು ಹಗ್ಗ ಹಚ್ಚಲಾರ್ದೆ ಏಕೈಕ ಠೇರ್ ಹೋಗಿದ್ದು ಯಾವುದರೇ ಜಗತ್ತಿನೊಳಗಿದ್ರೆ ಅದು ಸಿದ್ದಪ್ಪ ಮಹಾರಾಜನ ಠೇರ್ ಅಂತೇಳಿ ಸಭೆಯೊಳಗೆ ಹೆಮ್ಮೆದಿಂದ ಹೇಳ್ತೀನಿ. ಹೌದು ಹೌದು ಅದಕ್ಕೆ ಇಲ್ಲೇನು ಹೇಳ್ತಾರೆ ಕವಿಗಳು, ಹಾ ಹಾ ಏ ಬಾಲ್ಯ